ಕಳೆದ 17 ವರ್ಷಗಳಿಂದ ಮೀಟರ್ ರೀಡರ್ಗಳಾಗಿ ದುಡಿತಾ ಇರುವ ಲೈನ್ಮೆನ್ಗಳಿಗೆ ಗುತ್ತಿಗೆದಾರರು ವೇತನ ನೀಡದೆ ಅನ್ಯಾಯವೆಸಗುತ್ತಿದ್ದಾರೆ ಎಂದು ಇಂಟೆಕ್ ಕಾನೂನು ಸಲಹೆಗಾರ ದಿನಕರ್ ಶೆಟ್ಟಿ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಬಂಟ್ವಾಳ ಪುತ್ತೂರು ತಾಲೂಕಿನಲ್ಲಿ ಮೆಸ್ಕಾಂ ಗುತ್ತಿಗೆದಾರರು ವೇತನ ನೀಡದೆ ದೌರ್ಜನ್ಯವೆಸಗುತ್ತಿದ್ದಾರೆ. ಕಳೆದ 17 ವರ್ಷಗಳಿಂದ ದುಡಿತಾ ಇರುವ ಮೀಟರ್ ರೀಡರ್ಗಳಿಗೆ ಅನ್ಯಾಯ ಆದಂತಾಗಿದೆ. ಕಳೆದ 3 ತಿಂಗಳಿನಿಂದ ಗುತ್ತಿಗೆ ವಹಿಸಿಕೊಂಡ ಗುತ್ತಿಗೆದಾರರಿಂದ ಅನ್ಯಾಯವಾಗ್ತಾ ಇದೆ. ಏಕಾಏಕಿ ಮೀಟರ್ ರೀಡರ್ಗಳಿಗೆ ವೇತನದಲ್ಲಿ ಕಡಿತ ಮಾಡಿದ್ದಾರೆ. ಕನಿಷ್ಠ ಸಂಬಳ ನಿಗದಿಪಡಿಸಿ ಗರಿಷ್ಠ ಕೆಲಸ ಮಾಡಿಸಲಾಗ್ತಾ ಇದೆ. ಕೆಲವರು ಈಗಾಗಲೇ ಈ ಕೆಲಸವನ್ನ ತೊರೆಯುತ್ತಿದ್ದಾರೆ. ಸದ್ಯ ಮೆಸ್ಕಾಂ ಸಿಬ್ಬಂದಿಗಳೇ ಮೀಟರ್ ರೀಡಿಂಗ್ ಮಾಡ್ತಾ ಇದ್ದಾರೆ. ಜನಸೇವೆ ಮಾಡಬೇಕಾದ ಲೈನ್ಮ್ಯಾನ್ಗಳು ಮೀಟರ್ ರೀಡಿಂಗ್ ಮಾಡುತ್ತಿದ್ದಾರೆ. ಜನಪ್ರತಿನಿಧಿಗಳ ಮಾತಿಗೂ ಗುತ್ತಿಗೆದಾರರು ಒಪ್ಪುತ್ತಿಲ್ಲ. ಮೆಸ್ಕಾಂ ಅಧಿಕಾರಿಗಳಿಂದಲೂ ಯಾವುದೇ ಭರವಸೆ ಸಿಕ್ಕಿಲ್ಲ. ಬಂಟ್ವಾಳದಲ್ಲಿ ಗುತ್ತಿಗೆ ಪಡೆದ ಸಂಸ್ಥೆ ಕಪ್ಪು ಪಟ್ಟಿಯಲ್ಲಿದೆ. ಅಕ್ಟೋಬರ್ 14ರಂದು ಮೆಸ್ಕಾಂ ಕಚೇರಿ ಎದುರು ಪ್ರತಿಭಟಿಸಲಿದ್ದೇವೆ ಎಂದು ಹೇಳಿದರು. ನಾವು ಬಂಟ್ವಾಳ ವಲಯದಲ್ಲಿ 101 ಜನ ಮೀಟರ್ ರೀಡಿಂಗ್ ಮಾಡತಕ್ಕಂಥ ಕೆಲಸವನ್ನು, ಅದೇ ರೀತಿ 66 ಜನ ಪುತ್ತೂರಿನಲ್ಲಿ ಮಾಡತಕ್ಕಂಥ ವ್ಯವಸ್ಥೆ ಸುಮಾರು 17 ವರ್ಷದಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಸುಮಾರು 17 ವರ್ಷದಲ್ಲಿ ತುಂಬಾ ಜನ ಟೆಂಡರ್ ತಗೊಂಡಿದ್ದಾರೆ. ಆದರೆ ಯಾರೂ ಕೂಡ ಎಲ್ಲಿ ಕೂಡ ಕಾರ್ಮಿಕರಿಗೆ ದ್ರೋಹ ಮಾಡ್ತಕ್ಕಂಥದ್ದು, ಅನ್ಯಾಯ ಮಾಡ್ತಕ್ಕಂಥದ್ದು ಎಲ್ಲಿ ಕೂಡ ಇಷ್ಟ ತನಕ ಮಾಡಿಲ್ಲ. ಯಾವುದೇ ಸಮಸ್ಯೆ ಇದ್ರೂ ಕೂಡ ಬಹಳ ತುರ್ತಾಗಿ ಪರಿಹಾರ ಮಾಡಿ ಕಾರ್ಮಿಕರಿಗೆ ಸಿಕ್ಕಬೇಕಾದಂಥದ್ದನ್ನು ಕನಿಷ್ಠ ವೇತನವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮುಂದಿನವರು ಮಾಡಿದ್ದಾರೆ. ಈ 2 ಟೆಂಡರ್ ತಗೊಂಡವರು ಮಾತ್ರ ಇವರೇನೇನು ಮಾಡಿದರೆ, ಕಳೆದ 3 ತಿಂಗಳಿಂದ ಇವರಿಗೆ ಮೀಟರ್ ರೀಡಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮೆಸ್ಕಾಂ ಮಾಡಿದ್ದಾರೆ. ಇವರು ಬಂದ ಕೂಡಲೇ ಏನು ಮಾಡಿದೆ ಹೇಳಿದರೆ, ಏಕಾಏಕಿ ಇವರು ಕೆಲಸ ಮಾಡ್ತಾ ಇರುವಾಗಲೇ ಒಂದು 23 ಜನ ಹೊಸಬರನ್ನು ಕರೆಸ್ಕೊಂಡ್ರು. ನಿಮಗೆ ನಾಳೆಯಿಂದ ಇವರಿಗೆ ಮೊದಲೇ ಟೆಂಡರ್ ಇದ್ದಾಗ 14,000 ಸಿಗ್ತಿತ್ತು. 14,000 ಮತ್ತು ಎಕ್ಸ್ಟ್ರಾ 1,800 ಮನೆ ಕೊಡ್ತಿದ್ರು. ಎಕ್ಸ್ಟ್ರಾ ಮನೆ ಮಾಡಿದರೆ ಅವರಿಗೆ ಸ್ವಲ್ಪ ಜಾಸ್ತಿ, ಹಾಗೂ ಇದು ಅವರಿಗೆ 18,000 ತಿಂಗಳಿಗೆ ಸಿಗ್ತದೆ.